ಈಗಾಗಲೇ ರಾಜ್ಯ ಕಾಂಗ್ರೆಸ್ ಮತ್ತು RSS ನಡುವಿನ ಯುದ್ಧ ನಡೀತಾನೆ ಇದೆ. ನಿರಂತರವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಸೈದ್ಧಾಂತಿಕ ಯುದ್ಧವಾಗ್ತಾ ಇದೆ. ಈಗ ಮತ್ತೊಂದು ಸುತ್ತಿನ ಸಮರ ಆರಂಭವಾಗಿದೆ. ತಾನೇ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನ ದೆವ್ವಕ್ಕೆ ಹೋಲಿಸಿದ್ರು. ಜೊತೆಗೆ ನಾನು ಆ ಸಂಸ್ಥೆಯನ್ನ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ ಅನ್ನುವಂಥ ಚಾಲೆಂಜನ್ನು ಕೂಡ ಹಾಕಿದ್ರು. ಯಾವಾಗ RSS ಬಗ್ಗೆ ಪ್ರಿಯಾಂಕ್ ಖರ್ಗೆ ಈ ರೀತಿಯಂಥ ಮಾತುಗಳನ್ನು ಹೇಳಿದ್ರು, ಅತ್ತ ಕೇಸರಿ ಪಡೆ ಇವತ್ತು ಪ್ರಿಯಾಂಕ್ ಖರ್ಗೆ ವಿರುದ್ಧ ಮುಗಿಬಿದ್ದಿದೆ. Sangha Swayam Sevaks contribute to Sangha once in a year. RSS ರಿಜಿಸ್ಟರ್ಗೆ ಪ್ರಿಯಾಂಕ್ ಪಟ್ಟು ಮತ್ತೊಂದು ಸುತ್ತಿನ ಸಮರ. RSS ಇಲ್ಲ ಅಂದ್ರೆ ಬಿಜೆಪಿ is going to be worse than JDS. ನಮಗೆ ರಿಜಿಸ್ಟ್ರೇಷನ್ ಅವಕಾಶ ಇಲ್ಲ ಅಂತ ಇವತ್ತಿಲ್ಲ ನಾಳೆ ರಿಜಿಸ್ಟರ್ ಆಗಬೇಕು. ಆಗ್ತದೆ, ನಾನು ಮಾಡಿಸ್ತೀನಿ. RSS ದೆವ್ವ ಇದ್ದಂತೆ ಎಂದ ಪ್ರಿಯಾಂಕ್ ವಿರುದ್ಧ ಬಿಜೆಪಿ ರೋಷಾಗ್ನಿ. ದೆವ್ವದ ನೆರಳು ಜೊತೆ ಜಗಳ ಆಗ್ತಾ ಇದೆ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? ನೀವು ನೆಗೆಟಿವ್ ದೆವ್ವ. ಕಾಂಗ್ರೆಸ್ ಅನ್ನ ಯಾವಾಗಲೂ ಕೂಡ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ. ಅವ್ನ್ ಬಿಡಪ್ಪ ತಲೆಹರಟೆ, ಅವ್ನ್ ಬೇರೆ ಕೆಲಸ ಇಲ್ಲ ಅಥವಾ ಅವಿವೇಕತನದ ಹೇಳಿಕೆ. ನೀವು ಕಲಬುರಗಿ ಜನರ ಜೀವ ಹೀರುವ ದೆವ್ವ ಎಂದ ಸುನಿಲ್ ಕುಮಾರ್. RSS ವರ್ಸಸ್ ಕಾಂಗ್ರೆಸ್. RSS ರಿಜಿಸ್ಟ್ರೇಷನ್ಗೆ ಪಟ್ಟು ಹಿಡಿದಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೊಂದು ಸುತ್ತಿನ ಸಮರ ಸಾರಿದ್ದಾರೆ. ಈ ಹಿಂದೆ RSS ಬ್ಯಾನ್ ಆಗಬೇಕು ಅಂತ ಪಟ್ಟು ಹಿಡಿದಿದ್ದ ಪ್ರಿಯಾಂಕ್ ಖರ್ಗೆ ಇದೀಗ ಇವತ್ತಲ್ಲ ನಾಳೆ RSS ನೋಂದಣಿ ಆಗಲೇಬೇಕು, ಇಲ್ಲದಿದ್ರೆ ನಾನೇ ಮಾಡಿಸ್ತೀನಿ ಅನ್ನೋ ಮೂಲಕ ಸಂಘ ಪರಿವಾರದ ವಿರುದ್ಧ ಸಮರ ಸಾರಿದ್ದಾರೆ. ಇದು ಕೇಸರಿ ಪಡಿಯನ್ನೇ ಕೆರಳುವಂತೆ ಮಾಡಿದೆ. ನಮಗೆ ರಿಜಿಸ್ಟ್ರೇಷನ್ ಅವಕಾಶ ಇಲ್ಲ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ ನೋಡಿ, ಇವತ್ತಿಲ್ಲ ನಾಳೆ ರಿಜಿಸ್ಟರ್ ಆಗಬೇಕು. ಆಗ್ತದೆ, ನಾನು ಮಾಡಿಸ್ತೀನಿ. RSS ವಿರುದ್ಧ ತೊಡೆ ತಟ್ಟಿದ್ದ ಸಚಿವ ಪ್ರಿಯಾಂಕ್ ಈ ಹಿಂದೆ ಪಥಸಂಚಲನ ವಿಚಾರದಲ್ಲೂ ಸಮರ ಸಾರಿದ್ರು. ಕಲಬುರಗಿಯಲ್ಲಿ ಪ್ರಿಯಾಂಕ್ ವರ್ಸಸ್ RSS ಎಂಬಂತೆ ಆಗಿತ್ತು. ಪಥಸಂಚಲನಕ್ಕೆ ಅನುಮತಿ ವಿಚಾರದಲ್ಲಿ ದೊಡ್ಡ ಹೈಡ್ರಾಮವೇ ನಡೆದಿತ್ತು. ಇದೀಗ RSS ದೆವ್ವ ಇದ್ದಂತೆ ಅಂತ ಪ್ರಿಯಾಂಕ್ ಹೇಳಿರೋದು ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಬಿಜೆಪಿ ಮತ್ತು RSS ಇಲ್ಲ ಅಂದ್ರೆ ಬಿಜೆಪಿ is going to be worse than JDS. ಬರ್ಕೊಡ್ತೀನಿ. ಪ್ರಾದೇಶಿಕ ಪಕ್ಷಕ್ಕಿಂತ ಕನಿಷ್ಠ ಹಾಲತ್ತಾಗಿದೆ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ದೆವ್ವದ ನೆರಳು ಜೊತೆ ಜಗಳ ಆಡ್ತಾ ಇದೆ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? ಸೊ ಈ ನೆರಳು ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ. ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ದೇರ್ ಆರ್ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ತಾರೆ. ಇವರು ಇಲ್ಲ ನಾವು ಏನು ಕಟ್ಟೋದು ಬೇಡ ಅಂತ ನಾನು ತಿಳ್ಕೊ. ಅವರು ಮೋಹನ್ ಭಾಗವತ್ ಅವರು ಹೇಳಿದ್ರು, ಅವ್ರಿಗೆ ಗೊತ್ತಾಗಲ್ಲ ನಮ್ಗೆ ರಿಜಿಸ್ಟ್ರೇಷನ್ ಅವಕಾಶ ಇಲ್ಲ ಅಂತ ಹೇಳಿದ್ರು. ನಾನು ಮಾತು ಕೊಡ್ತಾ ಇದ್ದೀನಿ ನೋಡಿ, ಇವತ್ತಿಲ್ಲ ನಾಳೆ ರಿಜಿಸ್ಟರ್ ಆಗಬೇಕು. ಆಗ್ತದೆ, ನಾನು ಮಾಡಿಸ್ತೀನಿ. ಎಲ್ಲಿ ತನಕ ನಮ್ಮ ಹತ್ರ ಕಾನೂನು ಇದೆ, ಎಲ್ಲಿ ತನಕ ನಮ್ಮ ಹತ್ರ ಸಂವಿಧಾನ ಇದೆ, ನಾವು ಅದನ್ನ ಮಾಡಿಸ್ತೀವಿ. RSS ದೆವ್ವ ಇದ್ದಂತೆ ಎಂಬ ಪ್ರಿಯಾಂಕ್ ಹೇಳಿಕೆಗೆ ಕೆಂಡ ಕಾರಿದ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಕಾಂಗ್ರೆಸ್ ಡೆವಿಲ್ಸ್ ವರ್ಕ್ಶಾಪ್ ಅಂದ್ರು. ದೆವ್ವದ ನೆರಳು ಜೊತೆ ಜಗಳ ಆಗ್ತಾ ಇದೆ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? ಅವರು ದೆವ್ವದ ಸಂಘಟನೆ ಅಲ್ಲ, ಅದೊಂದು ದೇಶಭಕ್ತರ ಕೂಟ. ಅದನ್ನ ನೀವು ದೆವ್ವಕ್ಕೆ ಹೋಲಿಸಿದ್ದೀರಿ, ಆದ್ರೆ ಅದು ದೆವ್ವ ಅಲ್ಲ. ದೇಶಭಕ್ತರ ಕೂಟ ಅಂದ್ರೆ ಅದು ಭಕ್ತರ ಕೂಟ, ದೇವರ ಆಶೀರ್ವಾದದಿಂದ ಇರ್ತಕ್ಕಂಥದ್ದು. ಯಾವಾಗಲೂ ಕೂಡ ದೇವರ ನೆರಳಿನಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಯೂ ಕೂಡ ಜೀವಿಸ್ತದೆ, ಆದ್ರೆ ದೆವ್ವದ ನೆರಳಲ್ಲಿಲ್ಲ. ಕಾಂಗ್ರೆಸ್ ಅನ್ನ ಏನ್ ಹೇಳ್ತಾರೆ? ಕಾಂಗ್ರೆಸ್ ಅನ್ನ ಯಾವಾಗಲೂ ಕೂಡ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ. ಇದಿಷ್ಟೇ ಅಲ್ಲ, RSSಗೆ ವಿದೇಶಗಳಿಂದ ಹೆಚ್ಚು ಫಂಡಿಂಗ್ ಬರುತ್ತೆ. ತಮ್ಮ ಧ್ವಜದ ಹೆಸರಲ್ಲಿ ಗುರುದಕ್ಷಿಣೆ ಪಡೆಯುತ್ತಿದ್ದಾರೆ ಎಂದು ಪ್ರಿಯಾಂಕ್ ಆರೋಪಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ವಿಜೇಂದ್ರ ತಲೆಹರಟೆ ಮಾತು ಬೇಡ ಅಂದ್ರು. ಗುರು ಅಂದ್ರೆ ಯಾರು ಅಂದ್ರೆ ಅವರ ಧ್ವಜದ ಹೆಸರಿನಲ್ಲಿ ದುಡ್ಡು ತಗೋತಾರೆ. ಅಂದ್ರೆ ನಾಳೆ ನಾನು ನೀಲಿ ಧ್ವಜ ಹಾಕ್ಬಿಟ್ಟು ಅದು ನನ್ನ ಗುರು ಅಂದ್ಬಿಟ್ಟು ನಾನು ದುಡ್ಡು ತಗೊಳಕ್ ಬಿಡ್ತಲ್ಲ ಸರ್ಕಾರ? ಹೌ ಇಸ್ ದಟ್ ಪಾಸಿಬಲ್? ಮೋರ್ ದೆನ್ 2500 ಆರ್ಗನೈಸೇಷನ್ಸ್ ನೆಟ್ವರ್ಕ್ ಇದೆ. ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲೆಲ್ಲಿಂದ ದುಡ್ಡು ತಗೊಂಡು ನಾನು ಹೇಳ್ತಾ ಇದ್ದೀನಿ, ದೀಸ್ ಪೀಪಲ್ ಆರ್ ಇಂಟು ಮನಿ ಲಾಂಡ್ರಿಂಗ್. ಇವ್ರಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ಇಷ್ಟು ದುಡ್ಡು? ನನಗನ್ನಿಸ್ತದೆ ಎಲ್ಲೋ ಒಂದ್ ಕಡೆ ಪ್ರಿಯಾಂಕಾ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಅವರ ದ್ವೇಷದ ಪರಿಣಾಮವಾಗಿ ಈ ರೀತಿ ಹೇಳಿಕೆಗಳನ್ನು ನೀಡಿದ್ದಾರೋ, ಹತಾಶರಾಗಿ ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೋ, ಅಥವಾ ಬಾಲಿಶವಾಗಿ ಇವರ ಹೇಳಿಕೆ ಅಂತ ನಾವು ಪರಿಗಣಿಸಬೇಕೋ.
ಅಥವಾ ಅವಿವೇಕತನದ ಹೇಳಿಕೆ ಅಂತನೂ ಕೂಡ ನಾವು ಕರಿಬಹುದು. ಗ್ರಾಮೀಣ ಭಾಷೆದಲ್ಲಿ ಹೇಳೋದಾದ್ರೆ ತಲೆಹರಟೆ ಅಂತ ನಾವು ಕರಿತೇವೆ. ಅವನ್ ಬಿಡಪ್ಪ ತಲೆಹರಟೆ, ಅವ್ನ್ ಬೇರೆ ಕೆಲಸ ಇಲ್ಲ. ಅವನ್ ಬಿಡಪ್ಪ ಮನುಷ್ಯ ಬರೀ ಉಡಾಫೆ, ಅವನು ಬೇರೆ ಕೆಲಸ ಇಲ್ಲ. ಕಲಬುರಗಿ ಜನರ ಜೀವ ಇರುವ ದೆವ್ವಗಳಾಗಿದ್ದೀರಿ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ರು. ಕಲಬುರಗಿಯನ್ನ ಸಿಲಿಕಾನ್ ಸಿಟಿ ಮಾಡಿದವರಂತೆ ಪೋಜು ಕೊಡುತ್ತಿದ್ದಾರೆ. ಆದರೆ ವಾಸ್ತವದಲ್ಲಿ ಇವರು ಅಧಿಕಾರಕ್ಕೆ ಬಂದ ನಂತರ ಇಡೀ ಕಲಬುರಗಿ ಅಭಿವೃದ್ಧಿಯಲ್ಲಿ ಸುಡಾನ್ ರೀತಿ ಹಿಂದೆ ಬಿದ್ದಿದೆ. ಸಂವಿಧಾನದ ಆಶೋತ್ತರಗಳನ್ನ ವೈಯಕ್ತಿಕ ಲಾಭಕ್ಕೆ ಬಳಸಿಕೊಂಡಿರುವ ನೀವು ಕಲಬುರಗಿ ಜನತೆಯ ಜೀವ ಇರುವ ದೆವ್ವಗಳಾಗಿದ್ದೀರಿ. ದೆವ್ವಗಳನ್ನ ಓಡಿಸುವ ದಿನ ಬಹಳ ದೂರ ಇಲ್ಲ ಎಂದು ಅಶೋಕ್ ಟ್ವೀಟ್ ಮಾಡಿದ್ರು. ಕಾಂಗ್ರೆಸ್ನವರೇ ನೆಗೆಟಿವ್ ದೆವ್ವ ಅಂತ ವಿಧಾನ ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್ ವಾಗ್ದಾಳಿ ನಡೆಸಿದ್ರು. ಪ್ರಿಯಾಂಕಾ ಖರ್ಗೆಗೂ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಅಪ್ಪರಿಗೂ ಇಬ್ಬರಿಗೂ ಸೇರಿಸಿ ನಾನು ಹೇಳ್ತಾ ಇದ್ದೇನೆ, ಒಂದು 6 ತಿಂಗಳು RSS ನ ಬಗ್ಗೆ ಅಧ್ಯಯನ ಮಾಡಕ್ಕೆ ಬನ್ನಿ. ಅವಾಗೇನಾದ್ರೂ ಒಂದಿಷ್ಟು RSS ಬಗ್ಗೆ ನಿಮಗೆ ಗೊತ್ತಾಗಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ನೆಗೆಟಿವ್ ದೆವ್ವ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಮಾತಿಗೆ ಕಾಂಗ್ರೆಸ್ ನಾಯಕರು ಧ್ವನಿಗೂಡಿಸಿದ್ದು ಹೀಗೆ. ಅವರೇ ಮೋಹನ್ ಭಾಗವತ್ ಸಾಹೇಬರು ಹೇಳಿದ್ದಾರೆ, ಇದು ನೋಂದಾವಣೆ ಆಗಿಲ್ಲದೆ ಇರತಕ್ಕಂತ ಸಂಘಟನೆ ಅಂತ. ಆಗಿರೋ ಸಂದರ್ಭದಲ್ಲಿ ಅವ್ರಿಗೆ ಏನಂತ ಕರಿತೀರಿ? ಗೋಸ್ಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಗೋಸ್ಟ್ ಆರ್ಗನೈಸೇಷನ್ ಅಂತ. ಈ ಗೋಸ್ಟ್ ರೈಟರ್ ಅಂತ ಇರ್ತಾರೆ, ಗೊತ್ತಾ ನಿಮ್ಗೆ? ಯಾರ್ದೋ ಹೆಸರಲ್ಲಿ ಯಾರೋ ಬರ್ದು ಕೊಡ್ತಾರೆ, ಅದನ್ನ ಓದ್ತಾರೆ, ಹಂಗೆ ನಡೀತಾ ಇದೆ. ಅವ್ರು ಹೇಳಿರೋದೇನು ತಪ್ಪೇನಿಲ್ಲ. ಅದೇನೇ ಹೇಳಿ, RSS ವಿರುದ್ಧ ಸಚಿವ ಪ್ರಿಯಾಂಕ್ ಸಮರ ರಾಜಕೀಯ ಜಟಾಪಟಿಗೆ ಕಾರಣವಾಗಿದ್ದು, ಮುಂದೆ ಅದ್ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕಿದೆ. ಹರೀಶ್, TV9 ಬೆಂಗಳೂರು.